ಏನು ನಿನ್ನೆ ಯೂತ್ ಕಾಂಗ್ರೆಸ್ ಅವರು KSRTC ಬಸ್ ಸರ್ಕಾರಿ ಆಸ್ತಿ ಇದ್ರ ಮೇಲೆ ಮತಗಳತನ ಆಗಿದೆ ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಅದರ ಮೇಲೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸವನ್ನು ಮಾಡಿದರು. ಅದರ ವಿರುದ್ಧವಾಗಿ ಇವತ್ತು KSRTC ಡಿಪೋ ಮೇಲಧಿಕಾರಿಗಳಾದಂಥ ವೀರೇಶ್ ಅವರಿಗೆ ನಮ್ಮ ನಗರ ಯುವ ಮೋರ್ಚಾ ವತಿಯಿಂದ ಒಂದು FIR ಮಾಡುವಂಥ ಕೆಲಸನ ಮಾಡಬೇಕು ಅಂತೇಳಿ ಮನವಿಯನ್ನು ಯುವ ಮೋರ್ಚಾ ತಂಡದ ಪರವಾಗಿ ನಾವೆಲ್ಲ ಬಂದು ಒಂದು ಇದನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಏನು ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆ ಅವರು ಸ್ಟಿಕ್ಕರ್ ಅಂಟಿಸುವಂಥ ಸಂದರ್ಭದಲ್ಲಿ ಆ ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟ್ರು ಅವರ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಿ ಆ ಸ್ಟಿಕ್ಕರ್ನ ಅಂಟಿಸಿದ್ರು, ಇಲ್ಲ ಆ ಬಸ್ ಡ್ರೈವರ್ ಮತ್ತು ಕಂಡಕ್ಟ್ರು ಕೂಡ ಒಂದು ಕಾಂಗ್ರೆಸ್ನ ಪರವಾಗಿ ಏನಾರು ನಿಂತ್ಕೊಂಡು ಅದಕ್ಕೆ ಅನುಮತಿ ಕೊಟ್ಟು ಏನಾರು ಅಂಟಿಸ್ಕೊಂಡ್ರು ಅನ್ನೋದು ಕೂಡ ತನಿಖೆ ಆಗಬೇಕಾಗಿದೆ. ಈ ಅವಿವೇಕಿ ವಕ್ತಾರ ಲಕ್ಷ್ಮಣ್ ಅವರು ಯೂತ್ ಕಾಂಗ್ರೆಸ್ ಅಂದರೆ ಯುವಕರನ್ನ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಇವರ ಅಪ್ಪನ ಸೊತ್ತು ಬಸ್ಸು, ಸಾರ್ವಜನಿಕರ ಸೊತ್ತನ್ನು ಇವರ ಅಪ್ಪನ ಸೊತ್ತು ಅಂತ ತಿಳ್ಕೊಂಡು ಇವತ್ತು ಆ ಯುವಕರನ್ನ ಕಟ್ಕೊಂಡು ಒಂದು ಅಡ್ಡ ಮಾರ್ಗವನ್ನು ಮಾಡಿಸಿದ್ರಲ್ಲ, ಅದು ಯಾವ ಮಟ್ಟಕ್ಕೆ ಸರಿ? ಲಕ್ಷ್ಮಣ್ ಅವರಿಗೆ ನಿಮ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯಾ? ನಿಮ್ಗೇನಾದ್ರು ತಿಳುವಳಿಕೆ ಇದೆಯಾ? ಯುವಕರನ್ನ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ನಿಮ್ಮ ಮಕ್ಕಳನ್ನು ಹಿಂಗೆ ಕರ್ಕೊಂಬಂದು ನೆನ್ನೆ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಹಾಕಿಸ್ಬೇಕಾಯ್ತು. ಅವ್ರ ಮೇಲೆ FIR ಆಗಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ಅದನ್ನು ಬಿಟ್ಟು ಯಾರೋ ಕಂಡವ್ರ ಮನೆಯ ಮಕ್ಕಳನ್ನ ಕರ್ಕೊಂಬಂದು ಯುವಕರನ್ನ ಒಂದು ಅಡ್ಡದಾರಿಯನ್ನು ಹಿಡಿಸ್ತಾ ಇದ್ದೀರಿ. ಸರ್ಕಾರಿ ಆಸ್ತಿಗಳಿಗೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸ ಮಾಡಿದ್ದೀರಿ. ಇವತ್ತು ಅವ್ರ ಮೇಲೂ ಕೂಡ FIR ಆಗುವಂಥ ಕೆಲಸ ಆಗುತ್ತೆ. ಯಾಕೆ ಅಂತಂದರೆ ಮಾಧ್ಯಮದ ಮುಖಾಂತರನೇ ಎಲ್ಲ ಒಂದು ಸಾಬೀತಾಗಿದೆ, ಎಲ್ಲ ಪ್ರೂಫು ಕೂಡ ಇದೆ. ಅದು ಎಲ್ಲವನ್ನೂ ಕೂಡ ನಾವು ಕೊಟ್ಟಿದ್ದೀವಿ. ಅವ್ರ ಮೇಲೆ FIR ಆಗುವಂಥ ಕೆಲಸ ಆಗುತ್ತೆ. FIR ಆಗಲಿಲ್ಲ ಅಂದರೆ ಹೋರಾಟ ಮಾಡಿ FIR ಹಾಕ್ಸುವಂಥ ಕೆಲಸ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಾರ್ವಜನಿಕರ ಸ್ವತ್ತುಗಳ ಮೇಲೆ ಈ ಥರ ಒಂದು ಕೆಲಸವನ್ನು ಮಾಡಬಾರ್ದು. ಇದೇನು ಇದು ಇವರಪ್ಪನ ಮನೆ ಆಸ್ತಿನ? ಕಾಂಗ್ರೆಸ್ ಏನು ಅನ್ಕೊಂಡಿದೆ? ಗೆಲ್ಲುವರೆಗೂ ಮಾತ್ರ ನಿಮ್ಮ ಪಾರ್ಟಿ ಅಷ್ಟೇ, ಗೆದ್ದ ಮೇಲೆ ಯಾವುದೇ ವಸ್ತುಗಳಾದರೂ ಅಷ್ಟೇ, ಸರ್ಕಾರ ಆದರೂ ಅಷ್ಟೇ, ಸಾರ್ವಜನಿಕರ ಸ್ವತ್ತದು. ಅದನ್ನು ಬಿಟ್ಟು ನೀವೊಂದು ಪಕ್ಷದ, ನಿಮ್ಮ ಕಾಂಗ್ರೆಸ್ ಪಕ್ಷದ ಆಸ್ತಿ ಥರ ಈ ಸರ್ಕಾರವನ್ನು ನಡೆಸ್ಕೊತಾ ಇದ್ದೀರಿ. ಇದು ಖಂಡನೀಯವಾದಂಥ ವಿಚಾರ. ದಯವಿಟ್ಟು ಈ ಕೂಡಲೇ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ರು ಅಷ್ಟೂ ಜನಗಳ ಮೇಲೆ FIR ಆಗುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದೇನಾದ್ರು ಮಾಡಲಿಲ್ಲ FIR ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ